ಟಿ ನರಸೀಪುರದಲ್ಲಿ ದ್ವೇಷ ಭಾಷಣ ಮಸೂದೆ ವಿರೋಧಿಸಿ ಬಿಜೆಪಿ ವರುಣ ಮತ್ತು ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಮಂಡಲದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ವಿದ್ಯೋದಯ ಸರ್ಕಲ್ನಿಂದ ತಾಲೂಕು ಆಡಳಿತ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಾಜ್ಯಪಾಲರ ಮಸೂದೆ ಅಂಗೀಕರಿಸಬಾರದೆಂದು ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ಈ ವೇಳೆ ವರುಣ, ಮಾಜಿ ಜಿಪಂ ಸದಸ್ಯ ಸದಾನಂದ, ಜಿಲ್ಲಾ ಕಾಮಾಂತರ ಪ್ರಧಾನ ಕಾರ್ಯದರ್ಶಿ ಎನ್.ವಿ. ವಿನಯಕುಮಾರ್, ಅಧ್ಯಕ್ಷ ಮಾದೇಸ್ವಾಮಿ, ಟಿ ನರಸೀಪುರ ಅಧ್ಯಕ್ಷ ಶಿವಕುಮಾರ್ ಸತ್ಯಪ್ಪ, ಮುಖಂಡರಾದ ಡಾ. ರೇವಣ್ಣ, ಜಿಲ್ಲಾ ಕಾರ್ಯದರ್ಶಿ ದಯಾನಂದ್ ಪಾಟೀಲ್, ಲೋಕೇಶ್ ಚಿಂಚನಹಳ್ಳಿ, ಮಹದೇವಯ್ಯ ಸೇರಿದಂತೆ ಇತರರಿದ್ದರು. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ವಿನಯಕುಮಾರ್ ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಖ್ಯಾತ ವೈದ್ಯರು, ನಮ್ಮ ನಾಯಕರು ಆದ ಡಾಕ್ಟರ್ ರೇವಣ್ಣ ಅವರಿಗೂ ಸಹ ಈ ಒಂದು ಪ್ರತಿಭಟನೆಗೆ ಸ್ವಾಗತವನ್ನು ಕೋರುತ್ತೇನೆ. ಯುವ ನಾಯಕರು, ಚಲನಚಿತ್ರ ನಟರು ಬೆಳಗಾವಿನಲ್ಲಿ ನಡೆದಂಥ ಚಳಿಗಾಲ ಅಧಿವೇಶನದಲ್ಲಿ ಈ ಜನವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ದೇಶ ಭಾಷಣ ವಿರೋಧಿ ಕಾನೂನು ಏನು ತರಲು ಹೊರಟಿದೆ, ಅದರ ವಿರುದ್ಧವಾಗಿ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಪಿ.ವೈ. ವಿಜೇಂದ್ರ ಅವರ ಕರೆಯ ಮೇರೆಗೆ ನಾವು ವರುಣ ಹಾಗೂ ಟಿ ನರಸೀಪುರ ಮಂಡಲಗಳ ವತಿಯಿಂದ ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಘೋಷಿತ ತುರ್ತು ಪರಿಸ್ಥಿತಿ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು. ಎಲ್ಲ ಮುಖಂಡರು, ಬಂಧುಗಳಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಮತ್ತೊಬ್ಬರು ಜಿಲ್ಲೆಯ ಕಾರ್ಯದರ್ಶಿಗಳಾದ ದಯಾನಂದ್ ಪಟೇಲ್ ಅವರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ